ರಾಜ್ಯ ಪಠ್ಯಕ್ರಮದ 10ನೇ ತರಗತಿ ಮತ್ತು ದ್ವಿತೀಯ PUC ಪರೀಕ್ಷೆಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಆದರೆ ಕಳೆದ ವರ್ಷದಿಂದ ಮೂರು ಪರೀಕ್ಷೆಗಳನ್ನು ಬೋರ್ಡ್ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡು ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಮೂರು ಪರೀಕ್ಷೆಗಳನ್ನು SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ. ಕಳೆದ ವರ್ಷವೇ 3 ಪರೀಕ್ಷೆ ಬೇಡ ಅನ್ನುವಂಥದ್ದನ್ನು ಒಂದು ಕಡೆ ಪೋಷಕ ಸಂಘಟನೆಗಳು ಮತ್ತೊಂದು ಕಡೆ ಖಾಸಗಿ ಶಾಲಾ ಒಕ್ಕೂಟಗಳು ಕೂಡ ಕೋರ್ಟ್ ಮೊರೆಯನ್ನು ಹೋಗಿದ್ವು. ಅದರ ವಿರೋಧದ ನಡುವೆ ಈ ಬಾರಿನೂ ಕೂಡ 3 ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೃಪಾ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರಿ, ಕಳೆದ ವರ್ಷದಿಂದ ಮೂರು ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ. ಈಗ ಕಳೆದ ವರ್ಷನೇ ಕೂಡ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ರಿ, ಅದಾಗಿ ಕೂಡ ನೀವು ಕೋರ್ಟ್ ಮೊರೆ ಹೋಗಿದ್ರಿ. 3 ಪರೀಕ್ಷೆ ಬೇಡ, 2 ಪರೀಕ್ಷೆ ನಡೆಸ್ಕೊಳ್ಳಿ ನೀವು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ರಿ. ಅದರ ಒಂದು ಧಿಕ್ಕರಿಸಿ ಈಗ ಮತ್ತೆ 3 ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಈಗ ಪ್ರಸ್ತುತ ಏನಿದೆ ಸರ್ ಸಿಚುವೇಶನ್? ಇವರು ಕಳೆದ ವರ್ಷ ಇದ್ದಕ್ಕಿದ್ದಂಗೆ 10th ಹುಡುಗರಿಗೆ 3 ಪರೀಕ್ಷೆ ಮಾಡುವಂತಹ ಒಂದು ಹೊಸ ನೋಟಿಫಿಕೇಷನ್ಸನ್ನು ಇಶ್ಯೂ ಮಾಡಿದರು. ಅದಕ್ಕೆ ಆದಂಥ ಹೊಸ ಇಲಾಖೆಯನ್ನು ಕೂಡ ಸೃಷ್ಟಿ ಮಾಡಿದರು ಪರೀಕ್ಷೆ ನಡೆಸೋಕ್ಕೋಸ್ಕರನೇ. ಸೊ ಇದರಿಂದ ಭ್ರಷ್ಟಾಚಾರ ಅಡಗಿದೆ ಒಂದು ಕಡೆ. ಇನ್ನೊಂದು ಕಡೆ ಮಕ್ಕಳಿಗೆ ಅದು ಒಂದು ರೀತಿ ಹೊರೆ ಆಗುತ್ತೆ. ಇನ್ನೊಂದು ಸೈಡು ಕೆಲವು ಮಕ್ಕಳುಗಳು ಅದನ್ನು ತಾತ್ಸಾರವಾಗಿ ತಗೊಳ್ತವೆ, ಪರೀಕ್ಷೆಯನ್ನು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಇದು ಮಾಡೋದು ಬೇಡ ಅಂತೇಳಿ ನಾವು ವಿರೋಧ ಮಾಡಿದ್ವಿ. ಅದು 2ನೇ ಕಾರಣ. ಆದರೆ 3ನೇ ಕಾರಣ ಏನಂದರೆ 3 ಪರೀಕ್ಷೆ ನಡೆಸೋತ್ತಿಗೆ 3ನೇ ಪರೀಕ್ಷೆಗೆ ಆಗಲೇ ಸೆಪ್ಟೆಂಬರ್ ಅಕ್ಟೋಬರ್ಗೆ ಹೋಗೋದ್ರಿಂದ 3ನೇ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಅವರ PUC ಆಗಿರ್ಬೋದು ಅಥವಾ ITI ಆಗಿರ್ಬೋದು ಅಥವಾ ಇತರೆ ಟೆಕ್ನಿಕಲ್ ಕೋರ್ಸ್ಗಳಿಗಾಗೋದು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಅವ್ರ ಭವಿಷ್ಯನೇನು ಉಳಿಸ್ದಂಗೆ ಆಗೋದಿಲ್ಲ, ಅವ್ರು ಮತ್ತೊಂದು ವರ್ಷ ಕಾಯಬೇಕಾಗುತ್ತೆ. ಸೊ ಇದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ನಾವು ವಿರೋಧ ಮಾಡಿದ್ವಿ. ಸೊ ಇದಿಷ್ಟು ಮೂಲ ಕಾರಣ. ಇದರಿಂದ ಭ್ರಷ್ಟಾಚಾರನೂ ಕೂಡ ಒಂದು ಕಾರಣ ಇತ್ತು. ಸೊ ಈ ವಿಚಾರ ಕುರಿತು ನಾವು ಹಲವು ಬಾರಿ ಮನವಿ ಮಾಡಿದ್ವಿ ಕಳೆದ ವರ್ಷ. ಇವರು ಬಿಡಲಿಲ್ಲ, ಮಿನಿಸ್ಟರ್ ನಾವು ನಡೆಸಲೇಬೇಕು ಅಂತಂದರು. ಅದು ಸರಿಯಾದ ಪಾಠವನ್ನು ಕೂಡ CM ಕೂಡ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದರು. ಯಾಕೆ ಅಂದರೆ ಇವರು ಕೃಪಾಂಕವನ್ನು ಸುಮಾರು 52 ಮಾರ್ಕ್ಸು 53 ಮಾರ್ಕ್ಸ್ ಕಡಲೆ ಕೃಪಾಂಕವನ್ನು ಕೊಟ್ಟಿದ್ದರು. ಸೊ ಅಂದರೆ ಎಕ್ಸ್ಟ್ರಾ ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸನ್ನು. ಸೊ ಅದನ್ನು ವಿರೋಧ ಮಾಡಿದರು CM. ಅದರ ನಂತರ ಈಗ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಈ ವರ್ಷವೂ ಕೂಡ 3 ಪರೀಕ್ಷೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾವು ಇದರ ಕುರಿತು ಕೃಪಾ ಸಂಘಟನೆ ನ್ಯಾಯಾಲಯದ ಮೊರೆ ಹೋಗಿದೆ. ನ್ಯಾಯಾಲಯಕ್ಕೆ ಇವರು ಇನ್ನೂ ಉತ್ತರವನ್ನು ಕೊಟ್ಟಿಲ್ಲ. ಸೊ ಹೀಗೆ ಟೈಮ್ ಪಾಸ್ ಮಾಡ್ತಾರೆ, ಕಾಲ ವಿಳಂಬ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇವರು ಪರೀಕ್ಷೆ ನಡೆಸೋ ಮೂಲ ಉದ್ದೇಶ ಏನು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಮಕ್ಕಳ ಗುಣಮಟ್ಟದ ಶಿಕ್ಷಣ ಇಂಪ್ರೂವ್ ಆಗುತ್ತಾ, ಗುಣಮಟ್ಟ ಶಿಕ್ಷಣವನ್ನು ಕೊಡ್ತಾರಾ, ಅದು ಸಾಧ್ಯ ಇಲ್ಲ. ಯಾಕಂದರೆ ಇಡೀ ರಾಜ್ಯದಲ್ಲಿ ನಮಗೆ ಗೊತ್ತಿದ್ದಂಗೆ ಕೇವಲ 25ರಿಂದ 30% ಶಿಕ್ಷಕರಷ್ಟೇ ರೆಗ್ಯುಲರ್ ಟೀಚರ್ಸ್ ಇದ್ದಾರೆ. ಸುಮಾರು 40-45% ಟೀಚರ್ಸು ಕೊರತೆ ಇದೆ. ಅದಕ್ಕೊಂದು 20% ಟೀಚರ್ಸನ್ನು ಇವರು ಔಟ್ಸೋರ್ಸಿಂಗ್ ತಗೊಂಡಿದ್ದಾರೆ. ಔಟ್ಸೋರ್ಸಿಂಗ್ ತೊಗೊಂಡಿರೋ ಟೀಚರ್ಸ್ ಯಾರೂ ಜವಾಬ್ದಾರಿ ತೆಗೆದು ಪಾಠ ಮಾಡೋದಿಲ್ಲ. ಯಾಕಂದರೆ ಅವ್ರಿಗೆ ಅತ್ಯಂತ ಕಡಿಮೆ ಸಂಬಳವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಯಾವುದೇ ಕಾರಣ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅದು ಸರ್ಕಾರಿ ಶಾಲೆಯಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಕಾಂಪಿಟೇಷನ್ನು ದುಡ್ಡು ಕೊಡ್ತಾರೆ, ಮಾಡ್ತಾರೆ ಅವರು. ಸೊ ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ವಿ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬರು ಶಿಕ್ಷಕರನ್ನ ಇವ್ರು ನೇಮಕ ಮಾಡಿಲ್ಲ. ಕಳೆದ ಸರ್ಕಾರದಲ್ಲಿ ಮಾಡಿದಂಥ 13,000 ಜನ ಶಿಕ್ಷಕರಿಗೆ ಒಂದು 11,000 ಜನ ಶಿಕ್ಷಕರಿಗೆ ಇವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು ಬಿಟ್ಟರೆ ಮತ್ತು ಉಳಿದಂಥವ್ರಿಗೆ ಕೊಡಲಿಲ್ಲ. ಇವರು ಅಧಿಕಾರಕ್ಕೆ ಬರುವಾಗ ಸುಮಾರು 1,40,000ರಿಂದ 50,000 ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ಕೊಂಡು ಬಂದರು ಇಡೀ ರಾಜ್ಯದಲ್ಲಿ. ಆಯಿತು, 1,40,000 ಜನ ಶಿಕ್ಷಕರು ನಾವು ತುಂಬ್ಕೊಳ್ತೀವಿ ಅಂತ ಹೇಳಿದಂಥವ್ರು 50,000 ಜನ ಶಿಕ್ಷಕರನ್ನ ಪಾರ್ಟ್ ಟೈಮ್ ಟೀಚರ್ಸನ್ನು ತಗೊಳ್ತಾರೆ. ಸೊ ಬಿಟ್ಟರೆ ಯಾರೊಬ್ಬರನ್ನು ಕೂಡ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಕಳೆದ 2 ವರ್ಷದಿಂದ. ಸೊ ಹಾಗಾಗಿ ಗುಣಮಟ್ಟದ ಶಿಕ್ಷಣವನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಪರೀಕ್ಷೆಯಿಂದ ಮಾಡ್ತೀವಿ ಅಂತಾರಲ್ಲ, ಅದು ಖಂಡಿತ ಹಾಸ್ಯಾಸ್ಪದ, ಕಾನೂನು ಬಾಹಿರ ಆಗುತ್ತೆ, ಕಾನೂನು ವಿರೋಧನೂ ಕೂಡ ಆಗುತ್ತೆ. ಮಕ್ಕಳಿಗೆ ಮಾಡಿದಂಥ ಮಹಾದ್ರೋಹ ಅಂತಲೂ ಕೂಡ ನಾನು ಹೇಳ್ತೀನಿ. ಸೊ ಹಾಗಾಗಿ ಪರೀಕ್ಷೆಯಿಂದ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಸೊ ದಯಮಾಡಿ ನೀವು ಪರೀಕ್ಷೆಗಿಂತ ಹೆಚ್ಚಾಗಿ ಗುಣಮಟ್ಟ ಶಿಕ್ಷಣಕ್ಕೆ ಗಮನ ಕೊಡಿ. ಪರೀಕ್ಷೆ ಅನುಕೂಲ ಆಗೋದಿಲ್ಲ ಮಕ್ಕಳಿಗೆ ಅನ್ನೋದು ನಮ್ಮ ಒತ್ತಾಯ ಇದೆ. ಒಂದು ಕಡೆ ಈಗ ನೀವು ಹೈಕೋರ್ಟ್ನಲ್ಲಿ ಈಗ ಆ ಒಂದು ವಿಚಾರಣೆ ನಡೀತಾ ಇರುವಂಥದ್ದು. ಈಗ 3 ಪರೀಕ್ಷೆ ಬೇಡ ಅನ್ನುವಂಥದ್ದು ಈಗ ಸರ್ಕಾರಕ್ಕೂ ಕೂಡ ನೋಟಿಸನ್ನು ಇಲಾಖೆ ಕೊಟ್ಟಿರುವಂಥದ್ದು. ಈಗ ಇಲಾಖೆಯವರು ಕೂಡ ಯಾವುದೇ ಥರ ಆನ್ಸರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಸರ್ಕಾರ ಕೋರ್ಟ್ ಏನು ಕ್ರಮ ಕೈಗೊಳ್ಬೋದು? ಈಗ ಕೋರ್ಟ್ ಏನು ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇವರು ಏನು ಆನ್ಸರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋದ ಸರಿ ನಾವು ಮೌಲ್ಯಾಂಕನ ಪರೀಕ್ಷೆನ ಪ್ರಶ್ನೆ ಮಾಡಿದಾಗ ಇದೇ ರೀತಿ ಕಾಲ ವಿಳಂಬ ಮಾಡಿದರು. 1 ವರ್ಷದವರೆಗೂ ನಮ್ಮನ್ನು ಎಳೆದ್ರು, ಕಾದಾಡಿದರು. ಕೊನೆಗೆ 2ನೇ ವರ್ಷದಲ್ಲಿ ಎಕ್ಸಾಮ್ನವರೆಗೂ ನಮ್ಮನ್ನು ಎಳ್ಕೊಂಡು ಹೋದರು. ಸೊ ಆವಾಗ ಕೊನೆಗೆ ಎಕ್ಸಾಮ್ ನಡೆಸಿದ್ರು ಕೂಡ, ಆದರೆ ಕೋರ್ಟ್ ಬಿಡಲಿಲ್ಲ. ನಾವು ಈ ಹೈಕೋರ್ಟ್ಗೆ ಸುಮ್ಮನಾಗಲಿಲ್ಲ, ಸುಪ್ರೀಂ ಕೋರ್ಟ್ಗೂ ಕೂಡ ಹೋದ್ವಿ. ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿದ ಮೇಲೆ ಅದನ್ನು ಎಕ್ಸಾಮನ್ನು ನಿಲ್ಲಿಸಿದರು. ಬಹುಶಃ ಇದು ಅದೇ ರೀತಿ ಆಗುತ್ತೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಯಾಕಂದರೆ ಯಾವ ಸಾಧನೆಯನ್ನು ಇದರಲ್ಲಿ ಮಾಡೋಕ್ಕಾಗೋದಿಲ್ಲ ಸರ್ಕಾರ. ಬಹುಶಃ ಇವರು ಜೇಬನ್ನು ಅಷ್ಟೇ ತುಂಬಿಸ್ಕೋಬೋದು ನಮ್ಮ ಶಿಕ್ಷಣ ಮಂತ್ರಿಗಳು. ಅಷ್ಟು ಬಿಟ್ಟರೆ ಮಕ್ಕಳಿಗೆ ಇದರಿಂದ ಭಾರಿ ದೊಡ್ಡ ಅನ್ಯಾಯ ಆಗುತ್ತೆ.
ಆಮೇಲೆ ಇನ್ನೊಂದು ವಿಷಯ ಈಗ ಸ್ಪ್ರೆಡ್ ಆಗ್ತಾ ಇದೆ. ಆಫ್ಟರ್ ಕನ್ನಡ ಪೇಪರ್ಸನ್ನು ಬರೆದ ಮೇಲೆ ಹುಡುಗರು ಹೇಳ್ತಾ ಇರೋದು ಕ್ವಶನ್ ಪೇಪರ್ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ ಅಂತ. ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ, ಕಳೆದ ವರ್ಷ ಆದಂತಹ ಶೇಮ್ ಇದೆಯಲ್ಲ, ಇವರಿಗೆ ಇನ್ಸಲ್ಟ್ ಆಗಿದೆಯಲ್ಲ ಪರೀಕ್ಷಾ ರಿಸಲ್ಟ್ ವಿಚಾರದಲ್ಲಿ, ಆ ಮುಖಭಂಗವನ್ನು ಉಳಿಸ್ಕೊಳ್ಳೋದಕ್ಕೆ, ಮುಖಸ್ತುತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಬಾರಿ ಈಸಿ ಪೇಪರ್ಸನ್ನು ಕೊಟ್ಬಿಟ್ಟು ಭಾಳಷ್ಟು ಉತ್ತಮ ಫಲಿತಾಂಶವನ್ನು ಪಡಿತೀವಿ ಅನ್ನೋ ಒಂದು ಆಲೋಚನೆಯಲ್ಲಿ ಏನಾರು ಮಾಡಿದರೆ ಮುಂದೆ SSLCಗೆ ಪರೀಕ್ಷೆಗಿದ್ದಂತಹ ಒಂದು ಗಂಭೀರತೆ ಅಥವಾ ಪಾವಿತ್ರ್ಯತೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ದಯಮಾಡಿ ಸರ್ಕಾರಕ್ಕೆ ನನ್ನ ಮನವಿ ಇಷ್ಟೇ, ಪರೀಕ್ಷೆಯಿಂದ ಗುಣಮಟ್ಟದ ಶಿಕ್ಷಣ ಇಂಪ್ರೂವ್ ಆಗೋದಿಲ್ಲ. ಗುಣಮಟ್ಟದ ಶಿಕ್ಷಣದ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡಿ, ಶಿಕ್ಷಕರ ನೇಮಕ ಮಾಡಿ, ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ. ಈ ಬಡ್ಜೆಟಲ್ಲೂ ಕೂಡ ನೀವೇನು ಅಂಥ ಅಮೌಂಟನ್ನು ಇಟ್ಟಿಲ್ಲ. ಕಳೆದ ಬಡ್ಜೆಟ್ಗಿಂತನೂ ಕೂಡ ಕಡಿಮೆ ಹಣವನ್ನು ಈ ಬಡ್ಜೆಟಲ್ಲಿ ಇಟ್ಟಿದ್ದೀರ. ಸೊ ಹಾಗಾಗಿ ನಾವು ನಿರೀಕ್ಷೆ ಮಾಡೋಕ್ಕೆ ಆಗ್ತಾಯಿಲ್ಲ ನಿಮ್ಮಿಂದವ. ಇದು ಎಲ್ಲೋ ಒಂದು ಕಡೆ ನಾವು ಶಿಕ್ಷಣವನ್ನು ಸಂಪೂರ್ಣವಾಗಿ ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ ಅಂತೇಳಿ ನನಗೆ ಅನಿಸ್ತಾ ಇದೆ. ಇದಿಷ್ಟು ಕೃಪಾ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆಯವರು. ಮತ್ತು ಏನಂತಂದರೆ 3 ಪರೀಕ್ಷೆಗಳನ್ನು ನಡೆಸೋದು ಬೇಡ, ಯಾಕೆಂತಂದರೆ ಉತ್ತಮ ಕಲಿಕಾ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ಏನು ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಶಾಲೆಗಳಿಗೆ ಕೊಡಬೇಕಾಗಿತ್ತು, ಅದು ಯಾವುದೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಏನು ಕಳೆದ ವರ್ಷ ಮೌಲ್ಯಾಂಕನದ ಪರೀಕ್ಷೆ ವಿಚಾರದಲ್ಲಿ ಏನು ಕೋರ್ಟ್ ಮೊರೆ ಹೋಗಿತ್ತು, ಆದರೆ ಈ ಬಾರಿನೂ ಅದು ಮತ್ತೆ ಪುನರಾವರ್ತನೆ ಆಗುತ್ತಾ ಈ ಒಂದು SSLC ಮತ್ತು PUC ಪರೀಕ್ಷೆ 3ನೇ ಪರೀಕ್ಷೆ ವಿಚಾರದಲ್ಲಿ ಅನ್ನುವಂಥ ಒಂದು ಅನುಮಾನವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.